ಸಿಗುತ್ತೆ. ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ನಾನು ತೋಟದಲ್ಲಿ ಬೆಂಡೆಕಾಯಿ ಗಿಡಗಳು ಹಾಕಿದ್ದೆ, ಅದರದ್ದು ಹೇಗೆ ಬಂದಿದೆ ಏನು ಎತ್ತ ಅಂತ ತೋರಿಸ್ತೀನಿ. ಇದನ್ನು ನಾನು ಏರ್ ಮಡಿ ಮಾಡಿಸಿ ಮಲ್ಚಿಂಗ್ ಪೇಪರ್ ಹಾಕಿ ಡ್ರಿಪ್ ಹಾಕಿದ್ದೆ. ಸಮ್ಮರ್ ಸೀಸನಲ್ಲಿ ಹಾಕಿದ್ದೆ. ಅವಾಗ ಸ್ವಲ್ಪ ಗ್ರೋತ್ ಅಷ್ಟಕ್ಕಷ್ಟೇ ಇತ್ತು. ಬಟ್ ಈಗ ಮಳೆಗಾಲ ಬಂದಮೇಲೆ ತುಂಬ ಚೆನ್ನಾಗಾಗಿದೆ. ಆ್ಯಾವ್ರೇಜಾಗಿ 2 ಡೇಸಿಗೆ ಒಂದು ಸತಿ ಅನ್ನಂಗೆ ಹಾರ್ವೆಸ್ಟ್ ಸಿಗ್ತಾನೆ ಇರುತ್ತೆ. ಒಂದು 10ರಿಂದ 12 ಗಿಡಗಳಿದ್ದಾವೆ ಅಷ್ಟೇ. ತೋರಿಸ್ತೀನಿ ಅದರದ್ದು. ಮತ್ತು ಇವತ್ತು ಮಾಡಿರೋ ಹಾರ್ವೆಸ್ಟ್, ನೆನ್ನೆನೂ ಹಾರ್ವೆಸ್ಟ್ ಮಾಡಿದ್ದೆ, ಇವತ್ತು ಹಾರ್ವೆಸ್ಟ್ ಮಾಡಿದ್ದೀನಿ. ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ. ಇದು ಆಲ್ಮೋಸ್ಟ್ ನನ್ನ ಹೈಟಿಗೆ ಬಂದಿದ್ದಾವೆ ಗಿಡಗಳೆಲ್ಲ. ನೋಡಿ, ಬೆಂಡೆಕಾಯಿ ಗಿಡಗಳು ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಇದೆಲ್ಲ ಫ್ಲವರಿಂಗ್ ಆಗ್ತಾಯಿದೆ. ಮತ್ತು ಸಣ್ಣ ಸಣ್ಣ ಪಾಟ್ಸ್ಗಳು ರೆಡಿ ಆಗ್ತಾಯಿದೆ. ತುಂಬ ಚೆನ್ನಾಗಿ ಬಂದಿದೆ ಇದು. ನಾನೊಂದು ಎಕ್ಸ್ಪಿರಿಮೆಂಟಿಗೆ ಅಂತೇಳಿ ಬರೀ 10ರಿಂದ 12 ಹಾಕಿದ್ದೆ ಅಷ್ಟೇ. ಕೆಳಗಡೆ ಮಲ್ಚಿಂಗ್ ಪೇಪರ್ ಹಾಕಿದ್ದೀನಿ, ಡ್ರಿಪ್ ಇದೆ. ಮಲ್ಚಿಂಗ್ ಪೇಪರ್ ಮಾಡಬೇಕಾದ್ರೆ ಗೊಬ್ಬರ ಎಲ್ಲ ಕೊಟ್ಟಿದ್ದೆ ಮಣ್ಣಿಗೆ. ಸ್ಪ್ರೇ ಮಾಡ್ತೀನಿ. ನಾನೇ ತಯಾರಿಸ್ಕೊಂಡಿರೋ ಗೋಮೂತ್ರ ಔಷಧಿ ಮತ್ತು ಬಾಳೆಯಿಂದ ಮಾಡಿರೋ ಪೊಟ್ಯಾಷ್ ಫರ್ಟಿಲೈಸರ್ನ ಬಳಸಿದ್ದೀನಿ. ಅಷ್ಟಕ್ಕೆ ಈ ಥರ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಆಲ್ಮೋಸ್ಟ್ ಒಂದು ತಿಂಗಳಿಂದ ಮನೆಗೆ ಬೆಂಡೆಕಾಯಿ ತಗೋತಿಲ್ಲ. ಎಲ್ಲರಿಗೂ ಕೊಟ್ಟಿನೂ ಎಕ್ಸ್ಟ್ರಾ ಉಳಿತಿದೆ, ಆ ಥರ ಆಗ್ತಿದೆ. ಚೆನ್ನಾಗಿ ಬಂದಿದೆ. ಇದನ್ನೇ ಕಮರ್ಷಿಯಲಾಗಿ ಹಾಕಿದರೆ, ಅಂದರೆ ಲೈಕ್ ಒಂದು 100s 200s ಹಾಕಿದ್ರೆ ಚೆನ್ನಾಗಿ ಮಾಡ್ಬೋದು. ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಅದು. ಇಷ್ಟು ಬೆಂಡೆಕಾಯಿ ಹಾರ್ವೆಸ್ಟ್ ಆಗಿದೆ. ಎವ್ರಿ 2 ಡೇಸಿಗೆ ಒಂದೊಂದು kg